ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. 2 ಕೋಟಿ ಹಣಕ್ಕಾಗಿ ಚಟ್ಟ, ಮಗಳ ಮನೆ ಹಾಳು ಕೃತ್ಯ. ಮಗಳ ಕೃತ್ಯಕ್ಕೆ ತಾಯಿ ನೇಣಿಗೆ ಶರಣು. ಮರ್ಯಾದೆಗೆ ಹೆದರಿ ದುರಂತ ಅಂತ್ಯ ಕಂಡ ತಾಯಿ. ಹೌದು, 2 ಕೋಟಿ ರೂಪಾಯಿ ಏನೇನೆಲ್ಲ ಮಾಡಿಸ್ಬಿಡ್ತು ನೋಡಿ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನನ್ನೇ ಬರ್ಬರವಾಗಿ ಹತ್ಯೆ ಮಾಡಿದಂತಹ ಪ್ರಕರಣ ಎಲ್ಲೆಲ್ಲೂ ಕೂಡ ಜಗಜ್ಜಾಹೀರಾತಾಯಿತು. ವಿಮೆ ಹಣಕ್ಕಾಗಿ ಪತ್ನಿಯಿಂದ ಮಾಜಿ ಸೈನಿಕರ ಹತ್ಯೆ ಇಡೀ ಬೆಳಗಾವಿಯನ್ನ ಬೆಚ್ಚಿ ಬೀಳಿಸಿದ ಪ್ರಕರಣ ಇದೆಯಲ್ಲ, ಈ ಮರ್ಡರ್ ಮಿಸ್ಟ್ರಿ ಸೂತ್ರಧಾರಿ ಸುಮಾ ತಾಯಿ ಮನೆಯಲ್ಲಿ ನೇಣಿಗೆ ಇದೀಗ ಶರಣಾಗಿದ್ದಾರೆ. ಪುತ್ರಿಯ ದುಷ್ಕೃತ್ಯದಿಂದ ಊರಿನಲ್ಲಿ ತಲೆ ಎತ್ತಿ ಓಡಾಡದ ಸ್ಥಿತಿ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ನೋಡಿ, 2 ಕೋಟಿ ರೂಪಾಯಿ ವಿಮೆ ಹಣಕ್ಕಾಗಿ ಪ್ರಿಯಕರನೊಂದಿಗೆ ಸೇರ್ಕೊಂಡು ಪತ್ನಿ ಸುಮಾ ಗಂಡನ ಕೊಲೆ ಪ್ರಕರಣ ಇಡೀ ಬೆಳಗಾವಿಯನ್ನ ಬೆಚ್ಚಿ ಬೀಳಿಸಿದೆ. ಕೊಲೆಯಾದ 3 ತಿಂಗಳ ಬಳಿಕ ಮರ್ಡರ್ ಮಿಸ್ಟ್ರಿ ಹೊರಬಂದಿದ್ದು, ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 9 ಜನ ಕೊಲೆ ಕೇಸ್ನಲ್ಲಿ ಹಿಂಡಲಗ ಜೈಲು ಸೇರಿದ್ದಾರೆ. ಆದರೆ ಇತ್ತ ಮಗಳು ಮಾಡಿದ ಕೃತ್ಯಕ್ಕೆ 57 ವರ್ಷದ ತಾಯಿ ಸಾವಿಗೆ ಶರಣಾಗುವಂತೆ ಆಗಿದೆ. ನೋಡಿ, ನೇಣು ಬಿಗಿದುಕೊಂಡು ತಾಯಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನೆಂಥವ್ರಿಗೆ ತಾನೇ ನೋವಾಗುವುದಿಲ್ಲ. ಮಗಳು ಹಿಂಗ್ ಮಾಡಿದ್ದಾಳೆ, ಗಂಡನನ್ನ ಪ್ರಿಯಕರನೊಂದಿಗೆ ಸೇರ್ಕೊಂಡು ಕೊಲೆಗೈದಿದ್ದಾಳೆ ಅಂತಂದ್ರೆ ಊರಲ್ಲಿ ಮಗ ಎತ್ಕೊಂಡು ತಿರ್ಗೋಕ್ಕಾಗುತ್ತಾ? ಅದೇ ಇಲ್ಲೂ ಕೂಡ ಆಗಿರುವಂಥದ್ದು. ಆ ತಾಯಿ ಒಬ್ಬಂಟಿಯಾಗಿ ಅನುಭವಿಸಿದಂತಹ ನರಕ ಯಾತನೆ ಅಷ್ಟಿಷ್ಟಲ್ಲ. ಇಂತಹ ಜೀವ ಇದ್ರೆ ಎಷ್ಟು, ಹೋದ್ರೆ ಎಷ್ಟು? ಇಂತಹ ಮಾತುಗಳನ್ನು ಅನ್ಸ್ಕೊಂಡು ಏನು ಮಾಡಬೇಕು? ಮಗಳೇ ಸುಖವಾಗಿರಲಿ, ನನ್ನ ಪ್ರಾಣ ಹೋಗ್ಬಿಡ್ಲಿ ಅಂತ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಸುಮಾ ಅವರ ತಾಯಿ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗ್ರಾಮದ ನಿವಾಸಿ ಸುಮಾ ಅವರ ತಾಯಿ ಮಹಾದೇವಿ ಬಾದಾಮಿಯವರು ಮನೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಸೀರೆಯಿಂದ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಸಾವಿಗೆ ಶರಣಾಗಿದ್ದಾರೆ. ಪಕ್ಕದ ಮನೆಯವರು ಬಂದು ನೋಡಿದಾಗ ಸಾವಿನ ವಿಚಾರ ಬೆಳಕಿಗೆ ಬಂದಿದೆ. ವಿಚಾರ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಬಂದು, ಅಂದರೆ ಯಮಕನಮರಡಿ ಠಾಣಾ ಪೊಲೀಸರು ಬಂದು ಪರಿಶೀಲನೆಯನ್ನ ಮಾಡಿದ್ದಾರೆ. ಇತ್ತ ಶವವನ್ನ ಮರಣೋತ್ತರ ಪರೀಕ್ಷೆಗೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಿದ್ದು. ಮಹಾದೇವಿ ಸಾವಿನ ವಿಚಾರ ತಿಳಿತಾ ಇದ್ದಂತೆ ಸಂಬಂಧಿಕರು, ಗ್ರಾಮಸ್ಥರು ಮನೆಯತ್ತ ದೌಡಾಯಿಸಿ ಅದೊಬ್ಬಳಿಗೆ ಹಿಡಿಶಾಪವನ್ನ ಹಾಕಿ ಹೋಗ್ತಿದ್ದಾರೆ. ಇಳಿ ವಯಸ್ಸಲ್ಲಿ ನೆಮ್ಮದಿಯಿಂದ ಇರಬೇಕಾಗಿದ್ದಂತಹ ತಾಯಿಯ ನೆಮ್ಮದಿಯನ್ನ ಮಗಳು ಕಸಿದುಕೊಂಡು ಹೋಗ್ಬಿಟ್ಲು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ತಾಯಿ ಸಾವಿಗೆ ಮಗಳೇ ಕಾರಣ. ತಾಯಿ ಮಹಾದೇವಿ ಸಾವಿಗೆ ಮಗಳೇ ಸುಮಾ ಕಾರಣ ಆಗಿದ್ದಾಳೆ. ಮಾಡಬಾರ್ದ ಕೆಲಸವನ್ನ ಮಾಡಿದ್ದ ಮಗಳಿಂದ ಊರಲ್ಲೇ ತಲೆ ಎತ್ಕೊಂಡು ಓಡಾಡೋದಕ್ಕೆ ಆಗದೆ ಈ ರೀತಿ ತಾಯಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅಷ್ಟಕ್ಕೂ 3 ತಿಂಗಳ ಹಿಂದೆ 2 ಕೋಟಿ ರೂಪಾಯಿ ವಿಮೆ ಹಣಕ್ಕಾಗಿ ಗಂಡನಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಸಲಾಯಿನ್ ಬಾಟಲ್ನಲ್ಲಿ ವಿಷ ಹಾಕಿ ಪ್ರಿಯಕರ ಪುಂಡಲೀಕ್ ಜೊತೆ ಸೇರ್ಕೊಂಡು ಕೊಲೆ ಮಾಡಿದ್ಲು. ಇದಾದ ಬಳಿಕ FSL ಅಧಿಕಾರಿಗಳನ್ನ ಹಿಡ್ಕೊಂಡು FSL ಅಧಿಕಾರಿಗಳು ಏನು ಈಕೆಯ ಪಾಪಕರ್ಮಗಳನ್ನು ಕಂಡು ಹಿಡಿದು ಅವರ ಮೂಲಕ ಹಾರ್ಟ್ ಅಟ್ಯಾಕ್ನಿಂದ ಸಾವಾಗಿದೆ ಅಂತ ವರದಿಯನ್ನ ತಿರುಚಿ ಕೊಲೆ ಕೇಸನ್ನ ಮುಚ್ಚಿ ಕೂಡ ಹಾಕಿದ್ಲು. ಎಲ್ಲವೂ ಇನ್ನೇನು ಮುಗದೆ ಹೋಯಿತು ಅಂದಾಗ ಹಣಕ್ಕಾಗಿ ಪ್ರಿಯಕರ ಪುಂಡಲೀಕ ಮತ್ತು ಸುಮಾ ನಡುವೆ ಗಲಾಟೆ ಆಗಿ ಕೊಲೆ ವಿಚಾರ ಹೊರಗೆ ಬಂದಿದೆ. ಬಳಿಕ ಯಮಕನಮರಡಿ ಪೊಲೀಸರು ಕೇಸನ್ನ ದಾಖಲಿಸಿಕೊಂಡು 9 ಜನ ಆರೋಪಿಗಳನ್ನ ಬಂಧಿಸಿ ಜೈಲಿಗೆ ಅಟ್ಟಿದ್ರು. ಈ ಮರ್ಡರ್ ಮಿಸ್ಟ್ರಿ ಬೆಳಗಾವಿ ಜಿಲ್ಲೆಯ ಜನ ಬೆಚ್ಚಿ ಬೀಳುವಂತೆ ಮಾಡಿತ್ತು. ಇತ್ತ ಮಗಳು ಮಾಡಿದ ಕೃತ್ಯಕ್ಕೆ ತಲೆ ಎತ್ಕೊಂಡು ತಿರುಗಾಡೋದಕ್ಕೆ ಆಗದೆ ಇದೀಗ ಸಾವಿನ ಮನೆ ಸೇರಿದ್ದಾರೆ. ಘಟನೆಯಲ್ಲಿ ಇನ್ನೂ ಹಲವಾರು ವ್ಯಕ್ತಿಗಳು ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇತ್ತ ಹಣಕ್ಕಾಗಿ ಪತ್ನಿ ಗಂಡನ ಬಲಿ ಪಡೆದ್ರೆ ಅತ್ತ ಮಾನಕ್ಕೆ ಹೆದರಿ ತಾಯಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದು ನಿಜಕ್ಕೂ ಕೂಡ ದುರಂತವೇ ಹೌದು. ಎಂಥ ಕಾಲ ರೀ ಇದು! 2 ಕೋಟಿ ರೂಪಾಯಿ ಹಣಕ್ಕಾಗಿ ಪ್ರೀತಿಯಿಂದ ನೋಡ್ಕೊಂತಿದ್ದಂತಹ ಪತಿಯನ್ನ, ಅಥವಾ ಜೀವ ನೀನೆ, ಸರ್ವಸ್ವ ನೀನೆ ಅಂತ ನಂಬಿ ಜೊತೆಯಲ್ಲಿ ಹೆಜ್ಜೆ ಹಾಕಿ ಇದ್ದಂತಹ ಗಂಡನಿಗೆ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇತ್ತೀಚಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ಏನು ಹೊಸದೇನಲ್ಲ. ಆದರೆ ಪ್ರಿಯಕರನ ಜೊತೆಗೆ ಸೇರಿಕೊಂಡು ಈ ರೀತಿ ವಿಷ ಹಾಕಿ ಸಾಯಿಸಿರುವಂತಹ ಪ್ರಕರಣ, ಅದರಲ್ಲೂ ಮುಖ್ಯವಾಗಿ ಗಂಡನನ್ನ ಕೊಂದಂತಹ ಹೆಂಡತಿಯ ತಾಯಿಯೂ ಕೂಡ ಇತ್ತ ಸಾವಿಗೀಡಾಗಿರುವುದು ಬಹಳ ನೋವನ್ನು ಉಂಟು ಮಾಡ್ತಾ ಇದೆ. ಇಂತಹ ತಪ್ಪನ್ನ ಯಾರೂ ಕೂಡ ಮಾಡೋದಕ್ಕೆ ಹೋಗಬೇಡಿ. ಹಣ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ತಾಯಿ ಅನ್ನೋರು ಸಿಗೋದಿಲ್ಲ. ಕೋಟಿಗೊಬ್ಬಳು ತಾಯಿ. ಆ ತಾಯಿಯ ಋಣವನ್ನು ತೀರಿಸೋದಕ್ಕೆ ಅಸಾಧ್ಯ. ಇತ್ತ ಗಂಡ ಇಲ್ಲ, ಅತ್ತ ತಾಯಿ ಇಲ್ಲ, ಇಬ್ಬರನ್ನ ಕಳೆದುಕೊಂಡು ಇವತ್ತು ಸುಮಾ
ಜೈಲಲ್ಲಿ ಕಂಬಿಯನ್ನ ಇಳಿಸಬೇಕಾದಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.